ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ಹತ್ತನೆಯಿಂದ ಮಿರಜ್ ತನ ಅಂತೂ ನಾವು ಪದ್ದಸಿರಿ ಹೋದ್ವಿ ಬಿಡ್ರಿ. ಮಿರಜ್ದಿಂದ ನೇಪಾಳಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು ಅನ್ನೋದು ಎಲ್ಲ ಹೇಳ್ತಾನೆ ಬರ್ರಿ. ಸೀದಾ ಮಿರಜ್ ಬಸ್ ಸ್ಟ್ಯಾಂಡಾಗ ಇಳ್ದೇವ್ರಿ. ಅಲ್ಲಿಂದ ಬ್ಯಾಗ ಜಕ್ಕೋದ್ ಮಾಡ್ಕೊಂಡ ಒಂದು 200-300 ಮೀಟ್ರ್ ಹೋಗೋಟಿಗೆ ನಮ್ಮ ಮಿರಜ್ ರೈಲ್ವೆ ಸ್ಟೇಷನ್ ಬತ್ರಿ. ಅಲ್ಲಿ ಹೋಗೋಟಿಗೆ ಬಾಗಲ ಪರಿಸ್ಥಿತಿ ಒಳ್ಳೆದಿದ್ರಿ. ಒಣಗು ಮಠ ಅಂತ ನಿಂದ್ರಬೇಕಲ್ಲ, ಅದಕ್ಕಾಗಿ ಒಂದು 15 ನಿಮಿಷ ನಿಂತೀವ್ರಲ್ಲೇ. ರೈಲ್ವೆ ಸ್ಟೇಷನ್ದಾಗ ಹೋಗೋಟಿಗೆ ಹುಡುಗರಿಗೆ ಟ್ರ್ಯಾಕ್ ಸೂಟ್ ಎಲ್ಲ ಪದ್ದಸಿರಿ ಬಂದ್ರು, ಬ್ಯಾಗ್ನ ತಗೊಂಡು ಹಾಕೊಂಡ್ರಿ. ಅಷ್ಟರೊಳಗೆ ಪ್ರೇಸ್ದವ್ರ ಇವ್ರ ಎಲ್ಲರೂ ಬಂದ್ರಿ. ಪ್ರೇಸ್ದವ್ರು ಬರಂಗ್ಲೇ ರೀ. ನಮ್ಮ ಅತನಿ ಹುಡುಗರಂತೂ ಅದೇನು ಹೇಳಬೇಡ್ರಿ, ಫುಲ್ ಖುಷಿ ರೀ. ಅಟ್ರಾಗ ಶುರು ಆತು ನೋಡ್ರಿ ಮತ್ತು ಬ್ಯಾಗ್ ಎಳೆದಾಡೋ ಕಾರ್ಯಕ್ರಮ. ಮಲ್ಲಿಕಾರ್ಜುನ ಮತ್ತು ಸಂಗಮೇಶ್ ಅಂತ ಏನು ಹೇಳಬೇಡ್ರಿ ನೀವು. ಹೊಳ್ಳಿ ಬರೋ ಮಟ ಅವ್ರೇನೋ ಜೋಡ ಬಿಟ್ಟೇ ಇಲ್ಲ. ಸಂಗಟ ಇಬ್ಬರು ಜೋಡಿನಾರ ಅವ್ರು ಯಾವ್ದು ನೋಡಿದಾಗ. ಇಲ್ಲಿಂದ ಸೀದಾ ಝಾನ್ಸಿಗೆ ಇಳಿಬೇಕು ನೋಡ್ರಿ ನಾವು ಹೋಗಿನ. ಒಂದು ನೈಟ ಒಂದು ಡೇ ಅಂತೂ ಫುಲ್ ಎಲ್ಲ ಟ್ರೈನ್ದಾಗ ಆಟ ಆಡ್ಕೋತ ನಕ್ಕೋತ ದನಿಗೆ ಹಾಕೋರು ಅನ್ನೋಟಿಗೆ ರೀ ಝಾನ್ಸಿ ಬಂದ ಬಿಡ್ತ್ರಿ. ರಾಣಿ ಲಕ್ಷ್ಮೀಬಾಯಿ ಸರ್ಕಲ್ ರೀ. ರೈಲ್ವೆ ಸ್ಟೇಷನ್ ಎದುರಿಗೇನ ರೀ ಫಸ್ಟ್ ಕ್ಲಾಸ್ ಒಂದು ಹೋಟೆಲ್ ಐತ್ರಿ. ಹುಡುಗರಿಗೆ ಒಂದೇ ಲೈನ್ದಾಗ ಪದ್ದಸಿರಿ ತೊಗೊಂಡು ಹೋದಿರಿ ಹೋಟೆಲ್ದಾಗ ಒಳಗೆ ಹೋಗೋಟಿಗೆ ಎಲ್ಲ ಓನರ್ ಅಂತೂ ನಮಗೆ ಪದ್ದಸಿರಿ ಒಳಗೆ ಕರೆದ್ರಿ ಊಟಕ್ಕೆ. ಅಲ್ಲಿಂದ ಊಟ ಮಾಡ್ಕೊಂಡ ಸೀದಾ ಮತ್ತು ಹೊಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಿರಲ್ಲ ನಮಗೆ. ಊಟ ಮಾಡ್ಕೊಂಡು ಬಂದ ಅಲ್ಲೇ ರೈಲ್ವೆ ಸ್ಟೇಷನ್ದಾಗ ಒಂದು 15 ನಿಮಿಷ ರೆಸ್ಟ್ ಮಾಡ್ದೇವ್ರಿ. ಇಲ್ಲಿಂದ ಮತ್ತು ಶುರು ಆತು ನೋಡ್ರಿ ನಮಗೆ ಬ್ಯಾಗ್ ಎಳೆದಾಡು ಕಾರ್ಯಕ್ರಮ. ರೈಲ್ವೆ ಸ್ಟೇಷನ್ದಿಂದ ಹೊರಗೆ ಬರೋಟಿಗೆ ನಮ್ಮ ಬಸ್ ಅಂತೂ ರೆಡಿ ಇದ್ದು ರೀ. ನಮ್ಮ ಬ್ಯಾಗ ಪದ್ದಸಿರಿ ಮ್ಯಾಗ ಪ್ಯಾಕ್ ಮಾಡಿ ನಮ್ಮ ಹುಡುಗರೇನು ಬಂದಿದ್ದವ್ರಲ್ಲ ಪದ್ದಸಿರಿ ಅವರು ಸೀಟಿಗೆ ಕುಣಿಸಿ ಇಲ್ಲಿಂದ ನಡೆದು ನೋಡ್ರಿ ಝಾನ್ಸಿ ರಾಣಿ ಕೋಟೆಗೆ ನಡೆದೀವಿ ನೋಡ್ರಿ. ಈಗ ಕೋಟೆದ ಹೊರಗೆ ಬಸ್ ಪಾರ್ಕ್ ಮಾಡಿದೀವ್ರಿ. ಅಲ್ಲಿಂದ ನಾವು ಕೋಟೆದ ಒಳಗಡೆ ಹೊಂಟೀವ್ರಿ. ಹಂಗೆ ಹುಡುಗರು ಸುಮ್ಕೊಂಡಿರ್ತಾವ್ರಿ. ನಾ ಮುಂದೆ ನೀ ಮುಂದೆ ಅತಿವ್ ಅದ ಜಿಗ್ದಾಡ್ಕೊಂಡು ಹೊಂಟ್ರಿ ಹುಡುಗರ. ಅವರೆಲ್ಲ ನಂಬರ್ಗೆ ಹಚ್ಚಿ ಹೋಯ್ತಾನ ಅಂತೂ ನಮಗದು ಸಾಕಾಗಿ ಹೋಯ್ತ್ರಿ. ಪ್ರೀತಮ್ ಸರ್ ಒಳಗಂತೂ ಇವ್ರು ಹುಡುಗರು ಕಂಟ್ರೋಲ್ ಆಗವಲ್ಲ ಅಂತೇಳಿಸಿಂದ ಅವ್ರ ಹಿಂದೆ ಸಾವಕಾಸ ನಡ್ಕೊಂಡು ಬರತ್ತಾರ್ರಿ. ಅತ್ತು ಇತ್ತು ಮಾಡಂತೂ ನಾವು ಒಳಗಂತೂ ಬಂದೀವ್ರಿ. ಅನ್ಕೊಟ್ಟಿಗೆ ನೋಡ್ರಿ ನಮ್ಮ ಖಡಕ್ ಬಿಜ್ಲಿ ತೋಪಿನ ಮ್ಯಾಗ ನಮ್ಮ ಅತನಿ ಹುಡುಗರು ಅಂತೂ ಫುಲ್ ಎಂಜಾಯ್ ಮಾಡ್ಲತ್ತವ್ರಿ. ಇದ ಕೋಟೆ ನೋಡ್ರಿ, ನಮ್ಮ ಝಾನ್ಸಿ ರಾಣಿ ಕೋಟೆ ರೀ. ಮಕ್ಕಳು ಯಾಕೆ ಬೇಕು ಅನ್ನೋ ಒಂದು ಉದಾಹರಣೆನ ನಮ್ಮ ಝಾನ್ಸಿ ಲಕ್ಷ್ಮೀಬಾಯಿ ಕೋಟೆ ರೀ. ಒಬ್ಬರು ಹಿರಿಯರ ಎಷ್ಟು ಚಂದ ಮಾತು ಹೇಳ್ತಾರಂದ್ರೆ ರೀ, ಬಾಲಕನಿಲ್ಲದ ಬಾಲಿದ್ಯಾತರ ಜನ್ಮ, ಬಾಲಕನಿಲ್ಲದ ಬಾಲಿದ್ಯಾಚದರ ಜನ್ಮ, ಬಾಡಿಗೆ ಎತ್ತ ದುಡ್ದಂಗ ನೀ ಕೇಳ ಹಾಸುಂಡು ಬೀಸಿ ಒಗದಂಗ. ಅದಕ್ಕೆ ಹೇಳೋದ್ರಿ ಮಕ್ಕಳು ಬೇಕು ಅನ್ನೋದು. ಇಲ್ಲಿ ಗಣೇಶನ ಮಂದಿರ ಐತ್ರಿ. ಇಲ್ಲಿ ಝಾನ್ಸಿ ರಾಣಿ ರೀ ಬೆಳಗ್ಗೆ ಡೈಲಿ ಬಂದು ಇಲ್ಲಿ ಪೂಜೆ ಮಾಡೋವ್ರಿ ಅವ್ರ. चमकूटी संसस्तावन में वो तलवार पुरानी थी, खूब लड़ी मर्दानी थी, वो झांसी वाली रानी थी. ರಾಜಾ ಗಂಗಾಧರ್ ರಾವ್ ಅವರು ತಮ್ಮನಿಗೋಸ್ಕರ ನೃತ್ಯ ಮಂಟಪ ಕಟ್ಟಾರ್ರಿ. ತೋರಿಸ್ತಾನೆ ಬರ್ರಿ. ನಾವು ಟಿಕೆಟ್ ತೊಗೊಂಡು ನಾನು ಒಳಗೆ ಬಂದೀವ್ರಿ. ಅದ ಕೋಟೆಯ ಹಿಂದುಗಡೆ ಬಾಗಲ ರೀ. ಇದರಿ ಕೋಟೆಯ ಮಹಾದ್ವಾರ, ಮುಂದಿರೋ ದ್ವಾರ ಇದ. ಗಂಗಾಧರ್ ರಾವ್ ಅವ್ರ ತಮ್ಮ ರೀ. ರಾಣಿ ಲಕ್ಷ್ಮೀಬಾಯಿ ಅವ್ರನ್ನ ಹಿಡಿಸಲು ಅವರ ಕಾರಣವಾದವ್ರಿ. ತನ್ನ ಮೈದನ ಕುತಂತ್ರವನ್ನು ರಾಣಿಯವ್ರಿಗೆ ಗೊತ್ತಾಗಿ ಗುಪ್ತ ರಾಸ್ತೆಯಿಂದ ಹೋದ್ರೆ ನನಗೆ ಹಿಡ್ದಾರೇನೋ ಅಂಥೇಳಿ ರಾಣಿಯವರ ಬಾದಲ್ ಎಂಬ ಕುದುರೆ ಜೊತೆ 4 ವರ್ಷದ ಮಗುವಿನ ಜೊತೆ ಕೋಟೆ ಹಾರಿದ ಜಾಗ ತೋರಿಸ್ನು ಬರ್ರಿ. ಇದ ನೋಡ್ರಿ ನೃತ್ಯ ಮಂಟಪ. ಗಂಗಾಧರ್ ರಾವ್ ಅವರ ತಮ್ಮನಿಗೋಸ್ಕರ ಪ್ರೀತಿಯಿಂದ ಕಟ್ಟಿಸಿರುವ ನೃತ್ಯ ಮಂಟಪ ರೀ. ಅವರ ತಮ್ಮನ ಹೆಸರು ರಘುನಾಥ ರಾವ್ ರೀ. ಇಲ್ಲಿಂದ ಕೋಟೆಯ ಮ್ಯಾಗ್ ಬರೋಟಿಗೆ ರೀ ಒಂದು ವಿಶೇಷ ತೋಪ ಐತ್ರಿ. ಆ ತೋಪದ ಹೆಸರ ಮತ್ತು ಅದನ್ನ ತೋಪ ಯಾರು ನಡೆಸ್ತಿದ್ರು ಅನ್ನೋದು 2 ಮಾತನಾಗ ಹೇಳ್ತಾನು ಬರ್ರಿ. ಇದು ನೋಡ್ರಿ ಭವಾನಿ ತೋಪ ರೀ. ಈ ಭವಾನಿ ತೋಪಿಗೆ ರೀ ಒಬ್ಬಾಕಿ ಹೆಣ್ಮಗಳು ನಡೆಸಿದ್ರಿ. ಆ ಹೆಣ್ಮಗಳ ಹೆಸರು ಏನಂದ್ರೆ ರೀ ಮೋತಿಬಾಯಿ ರೀ.
ಕೋಟೆಯ ಮ್ಯಾಗಿಂದ ನೋಡ್ರಿ ಹೆಂಗೆ ಝಾನ್ಸಿ ಸಿಟಿ ಹೆಂಗೆ ಕಾಣ್ತೈತ್ರಿ. ಇಲ್ಲಿ ಬರ್ರಿ ಮುಂದೆ ಪಂಚಮಹಲ್ ತೋರಿಸ್ತಾನೆ ನಿಮಗೆ ಹೆಂಗೈತೆ ಮಹಾರಾಣಿ ಅವ್ರದ. ಇದ ನೋಡ್ರಿ ಪಂಚಮಹಲ್ಗೆ ಹೋಗುವ ಮಹಾದ್ವಾರ ರೀ. ದ್ವಾರದ ಎಡಬಲಗ ಬ್ರಿಟಿಷರ್ ಕಾಲದ ಗನ್ ಮೆಷಿನ್ ಅದಾವ್ರಿ. ಇದ ನೋಡ್ರಿ ಪಂಚಮಹಲ್ ರೀ. ಇದ ನೋಡ್ರಿ ರಾಜ ಗಂಗಾಧರ ಅವರ ಸಿಂಹಾಸನ ರೀ. ಇದ ನೋಡ್ರಿ ರಾಣಿ ಲಕ್ಷ್ಮೀಬಾಯಿ ಅವರ ಪಂಚಮಹಲ್ ರೀ. ಇಲ್ಲೇ ರಾಣಿ ಲಕ್ಷ್ಮೀಬಾಯಿ ಅವ್ರಿ ವಿಶ್ರಾಂತಿ ಪಡ್ತಿದ್ದ ಜಾಗ ರೀ. ಇದು ಹೊರಗೆ ನೋಡ್ರಿ ರಾಣಿ ಲಕ್ಷ್ಮೀಬಾಯಿ ಅವರ ತಲವಾರ್ ಬಾಜಿ ಕಲಿಯೋ ಜಾಗ ರೀ. ಬಾದಲ್ ಕುದುರೆ ಜೊತೆ 4 ವರ್ಷದ ಮಗುವಿನ ತಗೊಂಡ ಬ್ರಿಟಿಷರ್ ಕಣ್ ತಪ್ಪಿಸಿ ಹಾರಿರೋ ಜಾಗ ನೋಡ್ರಿ. ಇಲ್ಲಿಂದ ಕೆಳಗಿನ ನೋಡ್ರಿ ಕೋಟೆಯ ಮಹಾದ್ವಾರ ಎಷ್ಟು ಭಾರಿ ಕಾಣ್ತೈತ್ರಿ. ಸೂಪರ್ ಕಾಣತಲ್ರಿ. ಬರೀನ ಸಾವಕಾಶ ಹೊರಗೆ ಹೋಗುಣ್ರಿ. ಹೊರಗಂತೂ ಬಂದ್ವಿ ರೀ. ಹೊರಗೆ ಬರೋಟಿಗೆ ಕಾಕ ಇಲ್ಲಿ ಕಡ್ಲಿ ಪುರಿ ಮಾರ್ಕೋತ ನಿಂತಿದ್ರಿ. ಜರ ಟೇಸ್ಟ್ ಮಾಡೋಕ್ಕೋಸ್ಕರ ತೊಗೊಂಡ ಬಸ್ ಅಂತೂ ಹತ್ತಬೇಕ್ರಿ. ಬಸ್ ಹತ್ತೀವಿ ನೋಡ್ರಿ. ಝಾನ್ಸಿ ಕೋಟೆಕನ ಬಾಯಿ ಹೇಳ್ಯಾರ ಸಾಯಂಕಾಲ 6-6:30 ಆಗಿತ್ತು ರೀ. ಒಂದು 2-2.5 ತಾಸು ಬಸ್ನ್ಯಾಗ ತೆಗೆದೇವ್ರಿ. ನಮ್ಮ ಅಣ್ಣಗಳ ಅಕ್ಕಗಳಂತೂ ಇಲ್ಲಿ ನಿಪ್ಪಾಣಿ ಅವ್ರಿ ಮತ್ತು ಚಿಕ್ಕೋಡಿ ಅವ್ರಿ ಅಡುಗೆ ಅಂತೂ ಫಸ್ಟ್ ಕ್ಲಾಸ್ ಮಾಡವ್ರಿ. ಅವ್ರು ಅಡುಗೆ ಮಾಡ್ತಾನೆ ನಮ್ಮದೇನು ತೆಗೆದೈತೆ ರೀ. ಆ ಕಡೆ ಜರ ಈ ಕಡೆ ತಿರುಗಾಡೋದ್ರಿ. ಅನ್ಕೊಟ್ಟಿಗೆ ಅಡುಗೆ ರೆಡಿ ಆಯ್ತು ರೀ. ಫಸ್ಟ್ ಕ್ಲಾಸ್ ಅಂತೂ ನಂಬರ್ ಹೆಚ್ಚು ಅಂತೂ ನಮ್ಮ ಹುಡುಗರು ಬಂದು ಹೊಟ್ಟು ಊಟ ಮಾಡಿದ್ವಿ. ಊಟ ಮಾಡಿ ಬಸ್ ಹತ್ತಿದ್ದೀವಿ. ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರು ಬಸ್ನ್ಯಾಗ. ನಿದ್ದೆ ಮಾಡಿ ನಸಕಿನಾಗ 4 ಗಂಟೆ ಅನ್ನೋಟಿಗೆ ರೀ. ನಸಕಿನಾಗ 4 ಗಂಟೆಗಂತೂ ಅಯೋಧ್ಯೆಗೆ ನಾವು ಮುಟ್ಟಿದೀವಿ ರೀ. ಬೆಳಿಗ್ಗೆ 6:30 ಒಳಗಿತ್ತು ರೀ. ನಾಷ್ಟ ಅಂತ ಫಸ್ಟ್ ಕ್ಲಾಸ್ ನಾಷ್ಟ ಮಾಡಿದೀವಿ ರೀ. ಕಾಕ ಇದೇನು ರೀ ಅಂತ ಕೇಳಿದೀವಿ ರೀ. ಅದ್ರ ಹೆಸರು ಏನೋ ಹೇಳ್ರಿ ಅವ್ರು. ಅಂದ್ರೆ ಅದ್ರ ಹೆಸರೇನು ಹೇಳ್ರಿ ಖರೆ ನಮಗೇನು ಅಷ್ಟು ತರ್ಕೊಳಿಲಿಲ್ಲ ರೀ. ನಾಷ್ಟ ಅಂತೂ ಸಖತ್ ಕೊಟ್ರು ಬಿಡ್ರಿ. ಏಕ್ದಮ್ ಭಾರಿ ಕೊಟ್ರಿ. ನಾಷ್ಟ ಮಾಡಿದೀವಿ ರೀ. ಹಂಗೆ ಒಂದು ಝಲಕ್ ನಮ್ಮ ಗಣೇಶ್ ಸರ್ ಒಳಗೆ ಕೇಳಿದೀವಿ ರೀ. ಸರ್ ಇದೇನು ರೀ ಚಲೋ ಐತಿಲ್ರಿ ಅದು ಕೇಳೋಡಿಗೆ. ಏಕ್ದಮ್ ಸೂಪರ್ ರೀ ಅಂದ್ರೆ ಅವ್ರ. ಇದೇ ಖುಷಿಗಾಗಿ ನನ್ನ ಕಡೆಯಿಂದ ನೀವೊಂದು ಸ್ವೀಟ್ ತಿನ್ನಿಸ್ತೇನೆ ಅಂದ್ರೆ ಗಣೇಶ್ ಸರ್ ಒಂದು ಸ್ವೀಟ್ ಹೇಳ್ರಿ ನಮ್ಗೆ. ಸ್ವೀಟ್ ಅಂತ ತೊಗೊಂಡಿವ್ರಿ ಎಲ್ಲರೂ. ಯಾವ ಗುಲಾಬ್ ಜಾಮೂನ್ ತರಿಸ್ಕೊಟ್ರಿ. ಏಕ್ದಮ್ ಸೂಪರ್ ಇದ್ರು ಗುಲಾಬ್ ಜಾಮೂನ್ ಅಂತ ತಿಂದ್ಕೊಂಡ ನಾವು ಹಗರ್ಕಂತೂ ಕೈ ತಕ್ಕೊಂಡ ನಾಷ್ಟ ಮಾಡ್ಕೊಂಡು ಮೊಬೈಲ್ ಚಾರ್ಜಿಂಗ್ ಹಾಕೊಳ್ಳೋಟಿಗೆ ನಮ್ಮ ಸಚಿನ್ ಸರ್ ಏನಡ್ರು ಮಾರಾಯಲ್ಲಿ ಚಾರ್ಜಿಂಗ್ ನಡೀರಿ ಬಸ್ ಲೇಟ್ ಆಗೈತೆ ಅಂತ ಬಸ್ ಹತ್ತಿಸಿರಿ ನಮಗೆ. ಇದ ನೋಡ್ರಿ ಕಾಣೋದು ದ ರಾಮಾಯಣ್ ನೈವೇದ್ಯ ರೆಸ್ಟೋರೆಂಟ್ ಅಂತ್ರಿ. ಅಯೋಧ್ಯೆದಾಗಂತೂ ನಾವು ಸಾಯಂಕಾಲ 4 ಗಂಟೆಗದು ಬಂದು ಮುಟ್ಟಿವ್ರಿ. ನಾವು ಅಡುಗೆ ಸಾಮಾನು ಅವೆಲ್ಲ ಮತ್ತು ಪಾರ್ಸಲ್ ಮಾಡಿ ನಮ್ಮ ಸಣ್ಣಗಳ ಹಾಕೊಳ್ರಿ. ಅಲ್ಲಿ ಸೀದಾ ಎಲ್ಲ ಬ್ಯಾಗ್ ಪೇಗ್ ಎಲ್ಲ ಲಗೇಜ್ ಅದೇ ನಮ್ಮ ಜೋಡ ತೊಗೊಂಡ ನಾವು ಹೊಂಟಿ ನೋಡಿ ನಮ್ಮ ಕರುಣಾ ಲಾಜಿಂಗ್ ರೀ. ಅಲ್ಲಿಂದ ಹೋಗಿ ಇಲ್ಲಿ ಭಾಂಡೆ ಅದ ಅಲ್ಲಿ ಇಳಿಸ್ಕೊಂಡ್ರಿ. ಮ್ಯಾಗ ಅದಾವ್ರು ಹೋರು ತಮ್ಮ ನಿಮ್ಮ ರೂಮ್ ಅನ್ನೋಟಿಗೆ ನಾವು ಮ್ಯಾಗ ಹಾದಿವಿ ನಡ್ಕೊಂಡ. ರೂಮ್ ನೋಡಿ ದೊಡ್ಡದೊಂದು ಹಾಲ್ ಕೊಟ್ರಿ ನಮಗೆ. ಒಂದು ನಮ್ಮ ಜಾಗದಾಗ ನಾವಂತೂ ಸೆಟ್ ಆದಿವ್ರಿ. ರಾತ್ರಿ ಊಟ ಮಾಡಿದೀವ್ರಿ. ಊಟ ಮಾಡ್ಕೊಂಡು ಅಲ್ಲೇ ನಿವಾಂತ ಮಲ್ಕೊಂಡಿವ್ರಿ ಬೆಳಗ್ಗೆ ನಸಕಿನಾಗ ಅಂತೂ ಎದ್ದಿವ್ರು ನಾವೆಲ್ಲ ಪದ್ಧಸರಿ ಎಲ್ಲರೂ. ಮುಂಜಾನೆ ನಮ್ಮದು 7 ಗಂಟೆ ನಾಷ್ಟ ರೆಡಿ ಆಗಿತ್ತು ನೋಡ್ರಿ. ನಂಬರ ಹುಡುಗರಂತೂ ನಾಷ್ಟ ಮಾಡಿದ್ವಿ. ಮಾಡ್ಕೊಂಡೆಲ್ಲ ರೆಡಿ ಆಗೋಟಿಗೆ ಅಂತೂ ಹೊರಗೆ ರಿಕ್ಷಾ ಅಂತೂ ನಮ್ಮ ರೆಡಿನೇ ಇದ್ದು ರೀ. ಅಯೋಧ್ಯೆ ಸಿಟ್ಯಾಗ ಹೋಗೋಣ ಅಂದ್ಲೇ ನಮ್ಮ ಹುಡುಗರಂತೂ ಬರೀ ಖುಷಿ ರೀ. ಅವ್ರಿಗೆ ಎಲ್ಲಿಲ್ಲದ ಖುಷಿ ರೀ. ಅನ್ಕೊಟ್ಟಿಗೆ 15-16 ರಿಕ್ಷಾ ಅಂತೆಲ್ಲ ರೆಡಿ ಇದ್ದು ರೀ. ಇಲ್ಲಿಂದ ಶುರು ಮಾಡಿದೀವ್ರಿ ನಾವು ಅಯೋಧ್ಯೆ ಸಿಟಿ ನೋಡೋಕ್ಕೆಲ್ಲ. ಬರ್ರಿ ಹೋಗ್ಬರ್ನಂತ ತೋರಿಸ್ತಾನೆ ಏನೇನೈತೆ ಅಂತೇಳಿ. ಬರ್ರಿ ಲತಾ ಮಂಗೇಶ್ಕರ್ ಅವರ ಸರ್ಕಲ್ ತೋರಿಸ್ತಾನೆ ಹೆಂಗೆ ಮಾಡ್ಯಾರ ಅಂತೇಳಿ. ಲತಾ ಮಂಗೇಶ್ಕರ್ ಅವರ ಸರ್ಕಲ್ ಅಂತೂ ಫುಲ್ ತಿರುಗಾಡಿ ನೋಡಿದೀವ್ರಿ. ಇಲ್ಲೆಲ್ಲ ದೇವ್ರ ದರ್ಶನ ಅಂತೂ ನಮಗೆ ಆಯ್ತು ರೀ. ಎಲ್ಲ ತಿರುಗಾಡಿ ನೋಡಿದ ನಂತರ ಲತಾ ಮಂಗೇಶ್ಕರ್ ಅವರ ಸರ್ಕಲ್ ನೋಡಲೇ ಸಾಕ್ಷಾತ್ ನಮಗೆ ಸರಸ್ವತಿ ದರ್ಶನನ ಸಿಕ್ಕಂಗೆ ಆಯ್ತು ರೀ. ಇಲ್ಲೆಟ್ ನಮ್ಮ ಅತನಿ ಹುಡುಗರು ಅಷ್ಟು ಫೋಟೋ ಅಷ್ಟು ಫಸ್ಟ್ ಕ್ಲಾಸ್ ಅಕಾಡೆಂಜರ್ ಐಕಾಣದೈತೆ ಫೋಟೋ ತಕೊಂಡ್ರಿ. ಇಲ್ಲಿಂದ ನಾವು ಫೋಟೋ ತಕ್ಕೊಂಡು ನಡೆದೇವು ನೋಡ್ರಿ. ಮತ್ತು ಇಲ್ಲೇ ಸರ್ಕಲ್ದಾಗ ಸ್ವಲ್ಪ ಪಕ್ಕಕ್ಕೆ ರೀ ಕೋಲ್ಡ್ ಜ್ಯೂಸ್ ಇತ್ತು ರೀ. ಸೂಪರ್ ಇತ್ತು ರೀ ಜ್ಯೂಸ್ ಅಂತ ತೊಗೊಂಡ ನಾವು ಸರ್ಕಲ್ ಪೂರಾ ತಿರುಗಾಡಿ ನೋಡಿದೆವು ರೀ. ಇಲ್ಲೇ ಸರ್ಕಲ್ದಾಗ ರೀ ಪೂರಾ ರಾಮಾಯಣ ಚಿತ್ರೀಕರಣ ಮಾಡ್ಯಾರ ರೀ. ಬರ್ರಿ ತೋರಿಸ್ತಾನ. ಇದು ರೀ ಹನುಮಾನ ಮತ್ತು ಅಕ್ಷಯ್ ಕುಮಾರ್ನ ಯುದ್ಧ ರೀ.
ಎಷ್ಟು ಸೂಪರಾಗಿ ಚಿತ್ರೀಕರಣ ಮಾಡ್ಯಾರ ನೋಡ್ರಿ. ಇಲ್ಲಿ ರಾವಣ ದರ್ಬಾರ್ದಾಗ ರೀ ಅಕ್ಷಯ್ ಕುಮಾರ್ನ ದಿವ್ಯಾಸ್ತ್ರಲ್ಲೇ ಬಂಧನ ಆಗಿದ್ರಿ ನಮ್ಮ ಬಜರಂಗ್ ಬಲಿ ರೀ. ಇಲ್ಲಿ ನೋಡ್ರಿ ರಾಕ್ಷಸರ ಕೈಲೇ ಹನುಮಾನ್ ಅವರ ಬಾಲಿಗೆ ಬೆಂಕಿ ಹಚ್ಚಿದ್ರಿ. ನಮ್ಮ ಬಜರಂಗ್ ಬಲಿ ಅವರ ಸೀತಾಮಾತೆಯ ದರ್ಶನ ತಗೊಂಡಿದ್ದ ಚಿತ್ರೀಕರಣ ನೋಡ್ರಿ ಇದು. ಹಿಂಗೆ ಹಲವಾರು ಚಿತ್ರೀಕರಣ ಮಾಡ್ಯಾರ್ರಿ. ನೋಡ್ಲಾಕ ನಮ್ಮ ಕಣ್ಣ ಸಾಲಂಗಿಲ್ರಿ, ಅಷ್ಟು ಸೂಪರಾಗಿ ಮಾಡ್ಯಾರ್ರಿ. ಇಲ್ಲಿ ನಾವು ಹೊಂಟಿ ನೋಡ್ರಿ ಹನುಮಾನ್ ಮಂದಿರಕ್ಕೆ. ನಾವು ಬಂದಿದ್ದು ರಿಕ್ಷಾ ಅಂತೂ ಸೈಡ್ ತರ್ಫಿ ನಡ್ಕೊಂಡೆಲ್ಲ ಸಿಟಿಯೆಲ್ಲ ತಿರುಗಾಡ್ದೇವ್ರಿ. ಹನುಮಾನ್ ಮಂದಿರಕ್ಕೆ ನಾವು ಬಂದೀವಿ ನೋಡ್ರಿ. ಇಲ್ಲಿ ಹನುಮಾನ್ ಮಂದಿರಕ್ಕೆ ಒಂದು ವಿಶೇಷ ಹೆಸರು ಐತ್ರಿ, ಹನುಮಾನ್ ಗಡಿ ಅಂತೇಳಿ. ಇಲ್ಲಿ ನಾವು ಮ್ಯಾಗ ನಡೀವಿ ನೋಡ್ರಿ ಹನುಮಾನ್ ದರ್ಶನಕ್ಕೆ. ಇಲ್ಲಿ ಜೈ ಸಿಯಾರಾಮ್ ಅಂತೇಳಿ ನಾವು ನಮ್ಮ ದೇವ್ರದ ಹೆಸರು ತೊಗೊಂಡು ನಾವು ಮುಂದೆ ನಡೆದೇವ್ರಿ. ಹಂಗೆ ಇನ್ನೊಂದು ಜರ ಸ್ವಲ್ಪ ನಿಂದ್ರೋಟಿಗೆ ನಮ್ಮ ಬಜರಂಗ್ ಬಲಿ ಅವ್ರ ದರ್ಶನ ಅಂತೂ ಸಿಕ್ತಿರಿ. ನಮಗೆ ದರ್ಶನ ತೊಗೊಂಡು ಪೇಡೆ ಬೇಡೆ ದೇವ್ರಿಗೆ ಕೊಟ್ಟ ಪ್ರಸಾದ ತೊಗೊಂಡು ಮುಂದೆ ಬಂದೀವ್ರಿ. ಇನ್ನು ಮುಂದೆ ಬರ್ರಿ ನಿಮಗೆ 4 ಧಾಮಗಳ ದರ್ಶನ ತೋರಿಸ್ತೇನೆ ರೀ. ಹೆಂಗದ ನಮ್ಮ ಬಜರಂಗ್ ಬಲಿ ಕರ್ನಾಟಕದ ಹುಲಿ. ನಮ್ಮ ಬಜರಂಗ್ ಬಲಿಯವರು ದರ್ಶನ ಮಾಡೋಟಿಗೆ ಹುಡುಗರಂತೂ ಫುಲ್ ಹಸ್ದಿದ್ದೀವ್ರಿ. ಅಂದ್ಕೊಟ್ಟಿಗೆ ನಾವು ನಡೆದು ನೋಡಿ ರಾಮ್ ರಸೋಯಿ ಅಂತೇಳಿ. ವಾತಾವರಣ ಜರ ಮಳೆ ಬರಂಗಾಗಿತ್ತು ರೀ. ಹಂಗೆ ಗಡ್ಬಡ್ ನೆಡ್ರು ಮರ ಊಟ ಮಾಡೋಣ, ಟೈಮ್ ಭಾಳ ಆಗೈತೆ ನೋಟಿಗೆ ಮಳೆ ಶುರು ಆತ್ರಿ. ಸಣ್ಣಂಗೆ ಮಳೆ ನಿಂದಿರ್ತಕ ನಾವು ನಿಂತೀವ್ರಲ್ಲಿ. ಇದ ನೋಡ್ರಿ ರಾಮ್ ರಸೋಯಿ ಅಂತೇಳಿ. ಇಲ್ಲಿ ಬರೋಬ್ಬರಿ 2 ಗಂಟೆಗೆ ಊಟ ಸ್ಟಾರ್ಟ್ ಆಗ್ತದೆ ರೀ. ಊಟ ಅಂತೂ ಅನಾಹುತ ರೀ. ಇವರಿಬ್ಬರು ಮೇಡಮ್ ಅಂತೂ ಸಾಯಂಕಾಲ ತನಕ ಊಟದ ನೆನಪ ತೆಗಿಲಿಲ್ಲ ರೀ. ನಾವು ಬಂದೀವಿ ನೋಡ್ರಿ ರಾಮ ಮಂದಿರಕ್ಕೆ. ಇಲ್ಲಿ ನಾವು ಫೋಟೋ ತಗೋಬೇಕತ್ತ ನಾವು ರೀ. ಅಲ್ಲಿ ಹೋಡಿಗೆ ತಮ್ಮ ಮೊಬೈಲ್ ಇಲ್ಲಿ ಒಳಗಿಡ್ರಿ, ನಾವು ಇಲ್ಲಿ ಮೊಬೈಲ್ ಇಟ್ಟ ರಾಮ್ಲಲ್ಲಾನ ದರ್ಶನ ಅಂತೂ ಮಾಡಿ ಬಂದೀವ್ರಿ ವಾಪಸ್. ವಾಲ್ಮೀಕಿ ಅವರ ರಾಮಾಯಣ ಬರ್ದಿದ್ದ ಜಾಗ ತೋರ್ಸೋಣ ಬರ್ರಿ. ಇದ ನೋಡ್ರಿ ಶ್ರೀ ವಾಲ್ಮೀಕಿ ರಾಮಾಯಣ್ ಭವನ್ ಅಂತಾರ್ರಿ ಇದಕ್ಕೆ. ಇಲ್ಲಿ ಇನ್ನೊಂದು ವಿಶೇಷ ರೀ, ಯಾವ ಗೋಡಿ ಮೇಗಾಗಲಿ ಕಂಬ ಮೇಗಾಗಲಿ ಒಂದು ಇಟು ಜಾಗ ಬಿಡಲ್ದಂಗ ರಾಮಾಯಣ ಇಡೀ ರಾಮಾಯಣನ ಬರ್ದಾರ್ರಿ. ಇಲ್ಲಿ ನೀವು ಗೋಡೆ ಮ್ಯಾಗ ನೋಡ್ಬೋದ್ರಿ. ನೋಡಿ ಅಷ್ಟ ಸಣ್ಣ ಅಕ್ಷರದಾಗೆಲ್ಲ ಇಡೀ ರಾಮಾಯಣ ಎಲ್ಲ ಬರ್ದಾರಿ. ನೋಡ್ರಿ ಹೆಂಗೆ ಬರ್ದಾರ ಅಂತೇಳಿ ಗೋಡೆ ಮ್ಯಾಗೆಲ್ಲ ನೋಡ್ರಿ. ಇಲ್ಲಿ ನೀವು ಕಾಣ್ಬೋದ್ರಿ ಗೋಡೆ ಮ್ಯಾಗೆಲ್ಲ ಲಕ್ಷ ಕೊಟ್ಟು ನೋಡ್ರಿ ಹೆಂಗೆ ಇಡೀ ರಾಮಾಯಣನ ಎಲ್ಲ ಬರ್ದಾರ್ರಿ. ಮತ್ತು ಇವೆಲ್ಲ ಗಂಟೇನು ಕಾಣಿಸ್ಲತ್ತಾರಲ್ಲ ಇದ್ರೊಳಗೆಲ್ಲ ರಾಮ ನಾಮನ ಬರ್ದಿಟ್ಟಾರ್ರಿ. ಇದು ನೋಡ್ರಿ ರಾಮ್ ರಾಮ್ ಅಂಥೇಳಿ ರಾಮ್ ನಾಮ ಹೆಂಗೆ ಬರ್ದಿಟ್ಟಾರ್ರಿ. ಇಲ್ಲಿ ನಾವು ಹೊಂಟಿ ನೋಡ್ರಿ 4 ಧಾಮಕ್ಕೆ ರೀ. ಇಲ್ಲಿ ನಿಮಗೆ 4 ಧಾಮಗಳ ದರ್ಶನನ ಮಾಡಿಸ್ತಾನ ಬರ್ರಿ. ಇಲ್ಲಿ ಮುಂದೆ ಸಾಧು ಸಂತರ ರಾಮನ ಭಜನೆ ಮಾಡ್ತಿರ್ತಾರೆ, ಕೇಳ್ರಿ ಹೆಂಗಿರ್ತಾರೆ. ಇಲ್ಲಿ 4 ಧಾಮದ ಹೆಸರು ಹೇಳ್ತಾನೆ ಕೇಳ್ರಿ. ಇಲ್ಲಿ ಮೊದಲನೇದು ನೋಡ್ರಿ ಬದ್ರಿನಾಥ್ ಭಗವಾನ್ ರೀ. ಇಲ್ಲಿ ಆಮ್ಯಾಗ 2ನೇದು ನೋಡ್ರಿ ಜಗನ್ನಾಥ್ ಭಗವಾನ್ ಜಿ ರೀ. ಇಲ್ಲಿ 3ನೇದು ನೋಡ್ರಿ ದ್ವಾರಕಾಧೀಶ ಭಗವಾನ್ ನೋಡ್ರಿ. ಇಲ್ಲಿ 4ನೇದು ರೀ ರಾಮೇಶ್ವರ್ ಭಗವಾನ್ ಜಿ ನೋಡ್ರಿ.
ಚಾರೋಧಾಮ್ ದರ್ಶನ ಪಡ್ಕೊಂಡು ನಾವು ನಡೆದೇವ್ರಿ. ರಾಮ್ಲಲ್ಲನ ದರ್ಶನ ಪಡ್ಕೊಂಡು ಬರ್ಬೇಕಾದ್ರೆ ರಾತ್ರಿ 8:30 ಆಗಿತ್ತು ರೀ. ಆಗೋಡಿಗೆ ಅಡುಗೆ ಅಂತೂ ರೆಡಿ ಮಾಡಿದ್ದಾರೆ ರೀ. ಜಸ್ಟ್ ಊಟ ಮಾಡಿದೆವ್ರಿ. ಊಟ ಮಾಡಿ ಬೆಳಗ್ಗೆ ನಸಕ್ನಾಗ 4 ತನಕ ಮಣ್ಕೊಂಡು ಬಿಟ್ಟೇವ್ರಿ. ಮಲ್ಕೊಂಡು ನಸಕಿನಾಗ 5:30 6 ಎಬ್ಬಿಸಿರಿ. ನಮಗೆಲ್ಲರೂ ಎಬ್ಬಿಸಿಂದ ಬಸ್ ಎಲ್ಲ ಅವ್ರವ್ರು ಲೋಡ್ ಮಾಡ್ಕೊಂಡ್ರಿ. ಲೋಡ್ ಮಾಡ್ಕೊಂಡ ನಾವು ಸಾವಕಾಶ ನಿಧಾನವಾಗಿ ಮುಂದೆ ನಡೆದೇವ್ರಿ. ಹಂಗೆ ರೀ. ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ನೇಪಾಳದ ವಾತಾವರಣ ತಿಳಿಸ್ಕೊಡ್ತೇನೆ ರೀ. ಅಲ್ಲಿ ಕರೆನ್ಸಿ ಬದ್ದಲ್ಲಿ ಪದ್ಧತಿ ಅಂತ ತಿಳಿಸಿ ಹೇಳ್ತೇನೆ ರೀ. 12 ಜ್ಯೋತಿರ್ಲಿಂಗದಾಗ ರೀ ಇನ್ನೊಂದು ಜ್ಯೋತಿರ್ಲಿಂಗ ರೀ, ಅದ ರೀ ನಮ್ಮ ಪಶುಪತಿನಾಥ ರೀ. ಪಶುಪತಿನಾಥ ಗುಡಿಯ ಪೂಜಾರಿಗಳು ರೀ ಯಾವ ದೇಶದ ಮತ್ತು ಯಾವ ರಾಜ್ಯದವ್ರು ಅದಾರಂದು ನಿಮಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತೇನೆ ರೀ. ನಾವು ಬರೋಣ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ರೀ. ನಮಸ್ಕಾರ ರೀ ನಮ್ಮ ಕನ್ನಡ ಮಂದಿಗೆ.